ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಫೇಸ್ ಮೇಲೆ ಪಿಂಪಲ್ಸ್, ರೆಡ್ನೆಸ್, ಪೇಲ್ನೆಸ್, ಬೇರೆ ಬೇರೆ ರೀತಿಯ ಡಿಸ್ಕಲರೇಷನ್ಸ್ನ ನಾವು ನೋಡ್ಬೋದು. ಇದನ್ನೆಲ್ಲ ಯಾವ ರೀತಿ ಪರ್ಫೆಕ್ಟಾಗಿ ಕಲರ್ ಕರೆಕ್ಷನ್ ಮೂಲಕ ಹೈಡ್ ಮಾಡಿ ನಂತರ ನಾವು ಮೇಕಪ್ ಮಾಡ್ಕೋಬೋದು, ಅದರಿಂದ ಹೇಗೆ ನಮ್ಮ ಮೇಕಪ್ ತುಂಬ ಫ್ಲಾಲೆಸ್ ಆಗಿ ಕಾಣಿಸುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ನನ್ನ ಸ್ಕಿನ್ ಕೇರ್ ಆದ ನಂತರ ಪ್ರೈಮರ್ ಹಚ್ಚಿ ನಾನು ಕನ್ಸೀಲಿಂಗ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಮೆಬೆಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ ಇನ್ ದ ಶೇಡ್ ಕ್ಯಾರಮಲ್. ಇದು ನನ್ನ ಸ್ಕಿನ್ ಟೋನ್ಗಿಂತ 2 ಶೇಡ್ ಡಾರ್ಕರ್ ಆಗಿರುತ್ತೆ. ನನ್ನ ಅಂಡರ್ ಐಸ್ ತುಂಬ ಲೈಟ್ ಆಗಿ ಪಿಗ್ಮೆಂಟ್ ಆಗಿರೋದ್ರಿಂದ ನಾನು ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರಿಂದ ಇದನ್ನು ಕನ್ಸೀಲ್ ಮಾಡ್ಕೋತೀನಿ. ಇಷ್ಟು ಲೈಟ್ ಪಿಗ್ಮೆಂಟೇಷನ್ ಅಂಡರ್ ಟೋನ್ ಬಂದು ಒಂದು ಲೈಟ್ ಬ್ಲೂ ಆಗಿರುತ್ತೆ. ಸೊ ನಾವಿಲ್ಲಿ ಲೈಟ್ ಆರೆಂಜನ್ನು ಯೂಸ್ ಮಾಡಿದ್ದೀವಿ. ನಂತರ ನಾನಿಲ್ಲಿ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ಎಲ್ಲೆಲ್ಲಿ ನನಗೆ ಡಾರ್ಕ್ ಸ್ಪಾಟ್ಸ್ ಇದೆ ಅಥವಾ ಪಿಗ್ಮೆಂಟೇಷನ್ ಇದೆ ಅಲ್ಲಿ ನಾನು ಅಪ್ಲೈ ಮಾಡ್ಕೋತೀನಿ. ನಮ್ಮ ಸ್ಕಿನ್ ಟೋನ್ಗಿಂತ ಒಂದು 2-3 ಶೇಡ್ಸ್ ಡಾರ್ಕ್ ಪಿಗ್ಮೆಂಟೇಷನ್ ಇದ್ದಾಗ ನಾವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗತ್ತೆ. ಇದರ ಅಂಡರ್ ಟೋನ್ ಬಂದು ಬ್ಲೂ ಕಲರ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಒಂದು ಲೈಟ್ ಆರೆಂಜ್ ಅಥವಾ ಆರೆಂಜ್ ಕಲರ್ನ ಇಲ್ಲಿ ಕರೆಕ್ಟರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ಇದು ಒಂದು ಕಲರ್ ಥಿಯರಿ ಕಾನ್ಸೆಪ್ಟ್ ಆಗಿರುತ್ತೆ. ಎಲ್ಲೆಲ್ಲಿ ನಮಗೆ ಬ್ಲೂ ಅಂಡರ್ ಟೋನ್ ಇರುತ್ತೆ ಅಲ್ಲಿ ನಾವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗತ್ತೆ. ನಂತರ ನಾನಿಲ್ಲಿ ನನ್ನ ಹೈಪರ್ ಪಿಗ್ಮೆಂಟೇಷನ್ಗೆ ಒಂದು ರೆಡ್ಡಿಶ್ ಆರೆಂಜ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ನಮ್ಮ ಪಿಗ್ಮೆಂಟ್ನ ಅಂಡರ್ ಟೋನ್ ಬಂದು ಸ್ವಲ್ಪ ಡಾರ್ಕ್ ಬ್ಲೂ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಡಾರ್ಕ್ ಇರುವಂತಹ ಆರೆಂಜ್ ಅಥವಾ ರೆಡ್ಡಿಶ್ ಆರೆಂಜ್ ಕಲರ್ ಕರೆಕ್ಟರಲ್ಲಿ ಇದನ್ನು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ತುಂಬ ಡಾರ್ಕ್ ಇದ್ದಾಗ ನಾವು ಈ ರೀತಿ ರೆಡ್ಡಿಶ್ ಆರೆಂಜ್ ಕಲರನ್ನು ಕರೆಕ್ಟರ್ ಆಗಿ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಇನ್ಸೈಟ್ ಅವರ ಒಂದು ಕಲರ್ ಕರೆಕ್ಷನ್ ಪ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಫೇರ್ ಸ್ಕಿನ್ ಇರೋರು ತಮ್ಮ ಲೈಟ್ ಪಿಗ್ಮೆಂಟೇಷನ್ಗೆ ಒಂದು ಲೈಟ್ ಪೀಚ್ ಅಥವಾ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರ್ ಅನ್ನ ಯೂಸ್ ಮಾಡಿ. ಅದೇ ರೀತಿ ತುಂಬಾ ಡಾರ್ಕ್ ಪಿಗ್ಮೆಂಟೇಷನ್ ಇದ್ದಲ್ಲಿ ಒಂದು ಪೀಚ್ ಕಲರ್ ಕರೆಕ್ಟರ್ನ ಯೂಸ್ ಮಾಡ್ಕೊಳ್ಳಿ. ನನ್ನ ಐಲಿಡ್ಸ್ ಮೇಲೆ ಡಾರ್ಕ್ನೆಸ್ ತುಂಬಾ ಜಾಸ್ತಿ ಇರೋದ್ರಿಂದ ಒಂದು ರೆಡ್ಡಿಶ್ ಆರೆಂಜ್ ಶೇಡ್ ಅನ್ನ ಇಲ್ಲಿ ಕರೆಕ್ಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಡೀಪ್ ಅಥವಾ ಡಸ್ಕಿ ಸ್ಕಿನ್ ಇರೋರು ತುಂಬಾ ಲೈಟ್ ಪಿಗ್ಮೆಂಟೇಷನ್ ಗಳಿಗೆ ಒಂದು ರೆಡ್ಡಿಶ್ ಆರೆಂಜ್ ಕಲರ್ ಅನ್ನ ಕರೆಕ್ಟರ್ ಆಗಿ ಯೂಸ್ ಮಾಡಬಹುದು. ಅಥವಾ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ ಒಂದು ರೆಡ್ಡಿಶ್ ಕಲರ್ ಕರೆಕ್ಟರ್ನ ನೀವು ಯೂಸ್ ಮಾಡಿಕೊಂಡು ಕರೆಕ್ಷನ್ ಮಾಡಿದ ನಂತರ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ಕೋಬಹುದು. ಕೆಲವೊಂದು ಟೈಮ್ ನಮ್ಮ ಸ್ಕಿನ್ ಮೇಲೆ ಈ ರೀತಿ ಯೆಲ್ಲೋನೆಸ್ ಅಥವಾ ಪೇಲ್ನೆಸ್ ಇರುತ್ತೆ. ಅದನ್ನ ಈ ರೀತಿ ನಾವು ಒಂದು ಪರ್ಪಲ್ ಶೇಡಲ್ಲಿ ನಾವು ಇದನ್ನ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ಯೆಲ್ಲೋ ಕಲರ್ಗೆ ಕಾಂಪ್ಲಿಮೆಂಟ್ರಿ ಕಲರ್ ಆಗಿ ನಾವಿಲ್ಲಿ ಪರ್ಪಲ್ನ ಯೂಸ್ ಮಾಡಿಕೊಂಡು ಇದನ್ನ ನ್ಯೂಟ್ರಲೈಸ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸ್ಕಿನ್ ಮೇಲೆ ಯೆಲ್ಲೋಯಿಶ್ನೆಸ್ ಅಥವಾ ಪೇಲ್ನೆಸ್ ಜಾಸ್ತಿ ಇದೆ ಅಂತ ಹೇಳಿದಾಗ ಈ ರೀತಿ ನಾವು ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಇದನ್ನು ನ್ಯೂಟ್ರಲೈಸ್ ಮಾಡ್ಕೋಬೋದು. ಈ ರೀತಿ ಮಾಡಿದಾಗ ನಮ್ಮ ಸ್ಕಿನ್ ಮೇಲಿರೋ ಡಿಸ್ಕಲರೇಷನ್ ಬಂದು ನ್ಯೂಟ್ರಲೈಸ್ ಆಗುತ್ತೆ. ಅದೇ ರೀತಿ ನಮ್ಮ ಸ್ಕಿನ್ ಮೇಲೆ ಈ ರೀತಿ ಬ್ರೂಸ್ ಅಥವಾ ಹಿಕ್ಕಿ ಮಾರ್ಕ್ಸ್ ಇದ್ದಾಗ ಈ ರೀತಿ ಒಂದು ಯೆಲ್ಲೋ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ಇದನ್ನು ಹೈಡ್ ಮಾಡ್ಕೋಬೋದು. ಈ ಪರ್ಪಲ್ ಶೇಡ್ಗೆ ಕಾಂಪ್ಲಿಮೆಂಟ್ರಿ ಕಲರ್ ಬಂದು ಯೆಲ್ಲೋ ಆಗಿರೋದ್ರಿಂದ ಈ ರೀತಿ ಮಾಡಿ ನಾವು ನ್ಯೂಟ್ರಲೈಸ್ ಮಾಡ್ಕೋಬಹುದು. ಅದೇ ರೀತಿ ನಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ ಆಗಿರಲಿ, ರೆಡ್ನೆಸ್ ಆಗಿರಲಿ ಇದ್ದಾಗ ಈ ರೀತಿ ಒಂದು ಗ್ರೀನ್ ಕಲರ್ ಕರೆಕ್ಟರ್ ಅನ್ನ ಯೂಸ್ ಮಾಡಿಕೊಂಡು ಇದನ್ನ ನ್ಯೂಟ್ರಲೈಸ್ ಮಾಡಬಹುದು. ಈ ರೀತಿ ಅದ್ರ ಮೇಲೆ ಹಚ್ಕೊಂಡು ನೀಟಾಗಿ ಕೈಯಲ್ಲಿ ಅಥವಾ ಬ್ಯೂಟಿ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡೋದ್ರಿಂದ ಇಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ನಂತರ ನಾವು ಫೌಂಡೇಶನ್ ಅನ್ನ ಹಚ್ಬೋದು. ಇದನ್ನೆಲ್ಲ ಹಾಗೆ ಬಿಟ್ಟು ನಾವು ಫೌಂಡೇಶನ್ ಹಚ್ಚೋದ್ರಿಂದ ಗ್ರೇನೆಸ್ ಆಗಲಿ ಡಾರ್ಕ್ನೆಸ್ ಆಗಲಿ ಬರುವಂತ ಚಾನ್ಸಸ್ ಇರುತ್ತೆ. ಕಲರ್ ಕರೆಕ್ಷನ್ ಮಾಡ್ಕೊಂಡಿದ ನಂತರ ಫೌಂಡೇಶನ್ ಅನ್ನ ಹಚ್ಕೊಂಡು ನನ್ನ ಮೇಕಪ್ ಅನ್ನ ಫಿನಿಶ್ ಮಾಡ್ಕೋತೀನಿ. ಸೊ ಇದು ನನ್ನ ಫೈನಲ್ ಲುಕ್. ನೀವೇ ನೋಡ್ತಿರ್ಬೋದು ಫೇಸ್ ಮೇಲೆ ಯಾವುದೇ ರೀತಿ ಮಾರ್ಕ್ಸ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ಒಂದು ಫ್ಲಾಲೆಸ್ ಮೇಕಪ್ ಬೇಕು ಅಂತ ಹೇಳಿದಾಗ ಈ ರೀತಿ ಡಿಸ್ಕಲರೇಷನ್ಸ್ ಎಲ್ಲ ನಾವು ಕಲರ್ ಕರೆಕ್ಷನ್ ಮೂಲಕ ಕರೆಕ್ಟ್ ಮಾಡಿಕೊಂಡು ನಂತರ ನಾವು ಮೇಕಪ್ ಮಾಡ್ಕೊಳ್ಳೋದ್ರಿಂದ ಒಂದು ಫ್ಲಾಲೆಸ್ ಮೇಕಪ್ ನಮಗೆ ಸಿಗತ್ತೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.